ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಮೆಗಾ ಕೋಚಿಂಗ್ ಎಕ್ಸ್ಪೋ ನಲ್ಲಿ ನಾವಿದ್ದೀವಿ ಅಂಡ್ ಇವತ್ತು ನಮ್ಮ ಜೊತೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ನ ಸ್ಟಾಲ್ ಕೂಡ ಇದೆ. ಸೊ ನಮ್ಮ ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಈ ಒಂದು ಸ್ಟಾಲ್ ಎಲ್ಲರ ಒಂದು ಅಟ್ರಾಕ್ಷನ್ ಅನ್ನ ಪಡ್ಕೊಳ್ತಿರುವಂತಹ ಸ್ಟಾಲ್ ಇದು. ಅಫ್ಕೋರ್ಸ್ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಇಟ್ ಸೆಲ್ಫ್ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿರುವಂತದ್ದು. ಸೊ ಅದೇ ತರ ಇವತ್ತು ನನ್ನ ಜೊತೆ ಸಂತೋಷ್ ಅವರಿದ್ದಾರೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಇಂದ. ಹಲೋ ಸಂತೋಷ್ ಅವರೇ, ನಮಸ್ಕಾರ. ಅಂಡ್ ನೀವು ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಒಂದು ಸ್ಟಾಲ್ ಅನ್ನ ಹಾಕಿದ್ದೀನಿ ಅಂಡ್ ಬರ್ತಿರುವಂತಹ ಎಲ್ರಿಗೂ ಕೂಡ ಒಂದು ಯಾವ ರೀತಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬೇಕು ಅಥವಾ ಯಾವ ತರ ಕೋಚಿಂಗ್ ಅನ್ನ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇದೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀರಿ. ಸೊ ನೀವು ಹೇಳಿ, ಎಷ್ಟು ಖುಷಿ ಆಯ್ತು ಒಂದು ಎಕ್ಸ್ಪೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ? ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಟೂಡೆಂಟ್ಸ್, ಸೆಕೆಂಡ್ PUC ಸ್ಟೂಡೆಂಟ್ಸ್ ಮತ್ತೆ ಡಿಗ್ರಿ ಆಗಿರೋರು ಕೂಡ ಬರ್ತಾ ಇದ್ದಾರೆ. ನಮ್ದೇನು ಅಂತಂದ್ರೆ ಮೇನ್ ಕಾನ್ಸೆಪ್ಟ್ ಇಂಟಿಗ್ರೇಟೆಡ್ ವಿತ್ IAS ಕೋಚಿಂಗ್ ಇರೋದ್ರಿಂದ ಸೆಕೆಂಡ್ PUC ಮುಗಿಸಿ ಬರ್ತಾ ಇರೋರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ IAS ಕೋಚಿಂಗ್ ಸೆಂಟರ್ ಇರೋದ್ರಿಂದ ಡಿಗ್ರಿ ಆಗಿರೋರ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ ಒಂದು ಲಾರೆಲ್ಸ್ ನಾವು ಬಗ್ಗೆ ಮಾತಾಡೋ ಹಾಗಿದ್ರೆ, ಅದ್ರ ಬಗ್ಗೆ ಮಾತಾಡೋ ಹಾಗಿದ್ರೆ, ಅನೇಕ ಆಫೀಸರ್ಸ್ ಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿದೆ. ಅಂಡ್ ಈ ಒಂದು ಬ್ರ್ಯಾಂಡ್ ಅನೇಕ ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಸೊ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳಿ ಅಂಡ್ ಎಲ್ಲೆಲ್ಲ ನಿಮ್ಮ ಬ್ರಾಂಚಸ್ ಗಳಿದಾವೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡೋ ಹಾಗೆ. ಸರ್, ನಮ್ದು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಬಂದ್ಬಿಟ್ಟು ಆಲ್ಮೋಸ್ಟ್ 24 ಇಯರ್ಸ್ ಆಗಿದೆ. ಇದು ಬಂದ್ಬಿಟ್ಟು ವಿಜಯನಗರ ಅತ್ತಿಗೊಪ್ಪೆಯಲ್ಲಿ ಇದೆ ಸರ್ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ. ಇವಾಗ 7 ಇಯರ್ಸ್ ಇಂದ ನಾವು ಇಂಟಿಗ್ರೇಟೆಡ್ ವಿತ್ IAS ಕೋಚಿಂಗ್ ಕೆಂಗೇರಿ ರಾಮವಳ್ಳಿ ಸ್ಟಾರ್ಟ್ ಮಾಡಿದೀವಿ. ನಮ್ಮಲ್ಲಿ BA BCom BSc ವಿತ್ IAS ಕೋಚಿಂಗ್ ಇದೆ. ಮತ್ತೆ PUC ಇಂದನೂ ಕೂಡ ನಾವು ಕ್ಲಾಟ್ ಕೋಚಿಂಗ್ ಆಗಿರ್ಬೋದು, UPSC ಕೋಚಿಂಗ್ ಆಗಿರ್ಬೋದು ಮಾಡ್ತಾ ಇದೀವಿ. ಈ ವರ್ಷ MA ಪೊಲಿಟಿಕಲ್ ಸೈನ್ಸ್ ಸ್ಟಾರ್ಟ್ ಮಾಡಿದೀವಿ. ಅದ್ರ ಜೊತೆ ಕೂಡ ಇಂಟಿಗ್ರೇಟೆಡ್ IAS ಕೋಚಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ ಸರ್. ಸೊ ಈಗ ನೋಡ್ತಿರುವಂತಹ ವೀಕ್ಷಕರಿಗೆ ನೀವು ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ನಮ್ಮ ನ್ಯೂಸ್ ಫಸ್ಟ್ ಕೋಚಿಂಗ್ ಗುರು ಎಕ್ಸ್ಪೋ ಬಗ್ಗೆ ಇರಬಹುದು ಅಥವಾ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಇರಬಹುದು, ಆಸ್ ಅ ಹೋಲ್ ನೀವು ಮಾತಾಡೋ ಹಾಗಿದ್ರೆ ಒಂದು ಚಿಕ್ಕ ಪೀಸ್ ಆಫ್ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ. ನ್ಯೂಸ್ ಫಸ್ಟ್ ಅವರು ಇದು ಕೋಚಿಂಗ್ ಗುರು ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ್ರಿಂದ ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಫಸ್ಟ್ ಟೈಮ್ ಪ್ರತಿ ವರ್ಷ ಇದೇ ತರ ಮಾಡ್ಕೊಂಡು ಹೋಗ್ಲಿ. ಹಾಗೆ ನಮ್ಮ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಇಂದ ಸುಮಾರು ಆಲ್ಮೋಸ್ಟ್ 8,000ಕ್ಕೂ ಹೆಚ್ಚು ಜನ ಸೆಲೆಕ್ಟ್ UPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗ್ಬೋದು, ಈ ದೇಶ ಕೊಡುಗೆಯಾಗಿ ನಮ್ಮ ಉಪೇಂದ್ರ ಶೆಟ್ಟಿ ಸರ್ ಚೇರ್ಮನ್ ಸರ್ ಕೊಡುಗೆ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಮಾಡೋರು ಇಂಟಿಗ್ರೇಟೆಡ್ ಜಾಯಿನ್ ಆಗ್ಬೋದು, ಮತ್ತೆ ಡಿಗ್ರಿ ಆದ್ಮೇಲೆ IAS ಕೋಚಿಂಗ್ ಬರೋರು IAS ಕೋಚಿಂಗ್ ಗೆ ಜಾಯಿನ್ ಆಗ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅಂಡ್ ಅಫ್ ಕೋರ್ಸ್ ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ನೀವು ಕೂಡ ಭಾಗವಹಿಸಿದ್ದಕ್ಕೆ ಎಲ್ಲರ ಪರವಾಗಿ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವಿತ್ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.